ಮತ್ತೆ ಒಂದಾಗಲಿದ್ದಾರೆ, ಜೋಡಿಯಾಗಿ ವೇದಿಕೆ ಹತ್ತಲಿದ್ದಾರೆ ಗಿಲ್ಲಿ ನಟ ಮತ್ತೆ ಕಾವ್ಯ ಅವರು. ಹೌದು, ಇದೇ ತಿಂಗಳು 26ನೇ ತಾರೀಕು ಪದ್ಮನಾಭ ನಗರ ಉತ್ಸವ ಕೂಡ ಜರುಗುತ್ತಿದೆ. ಇದರಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಅವರು ಸಂಜೆ ಅಷ್ಟೊತ್ತಿಗೆ ಸ್ಟೇಜ್ ಹಚ್ಚುತ್ತಾರೆ, ಜನರನ್ನ ರಂಜಿಸ್ತಾರೆ. ಜನರು ಕೂಡ ಈ ಒಂದು ಜೋಡಿಯನ್ನ ಮತ್ತೊಮ್ಮೆ ಒಟ್ಟಿಗೆ ನೋಡಕ್ಕೆ ಕಾಯ್ತಾ ಇದ್ದಾರೆ. ಉತ್ತರ ಕನ್ನಡಕ್ಕೆ ಹೋಗಿರ್ತಾರೆ, ಸೊ ಅಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಅದಾದ ಬಳಿಕ ಬೆಂಗಳೂರಿನಲ್ಲಿ ಒಂದೆರಡು ಇವೆಂಟ್ ನಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಈಗ ಮತ್ತೊಮ್ಮೆ ಪದ್ಮನಾಭ ನಗರ ಉತ್ಸವದಲ್ಲಿ ಈಗ ಕಾಣಿಸ್ಕೋತಾ ಇದ್ದಾರೆ ಗಿಲ್ಲಿ ಮತ್ತೆ ಕಾವ್ಯ. ಈ ಒಂದು ಜೋಡಿಯನ್ನ ಒಟ್ಟಿಗೆ ನೋಡಕ್ಕೆ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ. ಜನರು ಎಷ್ಟೊಂದು ಜೋರಾಗಿ ಕೂಗ್ತಾರೆ ಅಂದ್ರೆ ಅಷ್ಟೊಂದು ಕ್ರೇಜ್ ಈ ಒಂದು ಜೋಡಿಯನ್ನ ಕಂಡ್ರೆ. ಸೊ ನಿಮ್ಗೂ ಕೂಡ ಇಷ್ಟನೇ, ನೀವು ಕೂಡ ಈ ಒಂದು ಜೋಡಿಗೆ ಸಪೋರ್ಟ್ ಮಾಡ್ತೀರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮರಿಬಿಡಿ. ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ಈ ಒಂದು ಜೋಡಿ ಹೋಗ್ಲಿ, ಮಿಂಚಲಿ ಎಂಬುದೇ ಎಲ್ಲರ ಒಂದು ಆಸೆ ಮತ್ತೆ ಅಭಿಪ್ರಾಯ ಸಹ ಆಗಿದೆ. ಜೋಡಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್, ಮೂಲೆ ಮೂಲೆಯಿಂದ ಕೂಡ ಇವರಿಗೆ ಜನರು ಕೂಡ ವೋಟ್ ಗಳನ್ನ ಮಾಡಿ ಗೆಲ್ಲಿಸಿದ್ರು. ಗಿಲ್ಲಿ ನಟಗೆ 46 ಕೋಟಿ ವೋಟ್ಸ್ಗಳು ಅಂದ್ರೆ ಸಾಮಾನ್ಯದ ಮಾತು ಅಲ್ವೇ ಅಲ್ಲ. ಗಿಲ್ಲಿ ಎಲ್ಲೇ ಹೋದ್ರು ಕೂಡ ಅಲ್ಲಿ ಕಾವ್ಯ ಎಲ್ಲಿ ಅಂತ ಕೇಳ್ತಾರೆ. ಅದೇ ರೀತಿ ಕಾವ್ಯ ಎಲ್ಲೇ ಹೋದ್ರು ಅಲ್ಲಿ ಗಿಲ್ಲಿ ಎಲ್ಲಿ ಅಂತ ಕೇಳ್ತಾರೆ. ಸೊ ಆ ರೀತಿಯ ಒಂದು ಜೋಡಿ ಇದೀಗ ಮತ್ತೊಮ್ಮೆ ಒಟ್ಟಿಗೆ ಕಾಣಿಸ್ಕೊತಾ ಇದ್ರೆ ಜನರು ಖುಷಿ ಪಡದೇ ಇರ್ತಾರೆ. ಖಂಡಿತವಾಗಿಯೂ ಕೂಡ ಖುಷಿ ಪಟ್ಟೆ ಪಡ್ತಾರೆ. ಸೊ ಒಟ್ಟಿಗೆ ಆಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಮೋಜು ಮಸ್ತಿ ಮನೋರಂಜನೆ ಅಂತ ಖಂಡಿತವಾಗಿಯೂ ಕೂಡ ಮಾಡ್ತಾರೆ. ಗೆಸ್ಟ್ ಆಗಿ ಈಗ ಹೋಗ್ತಾ ಇರುವಂತದ್ದು. ಗೆಸ್ಟ್ ಆಗಿ ಹೋದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿಸಕ್ಕೆ ಮುಂಚೆ ಅನೌನ್ಸ್ ಮಾಡಿರ್ತಾರೆ ಅಲ್ಲಿ ಗಿಲ್ಲಿ ಬರ್ತಾರೆ ಅಂತ. ಗಿಲ್ಲಿ ಬಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಬಾಡಿ ಗಾರ್ಡ್ಸ್ ಗಳು ಇರಲೇಬೇಕು, ಪೊಲೀಸ್ ಪ್ರೊಟೆಕ್ಷನ್ ಇರಲೇಬೇಕು. ಗಿಲ್ಲಿ ನಟ ಮತ್ತೆ ಕಾವ್ಯ ಒಟ್ಟಿಗೆ ಮತ್ತೊಮ್ಮೆ ಜೋಡಿಯಾಗಿ ಕಾಣಿಸ್ಕೊತಾ ಇದ್ದಾರೆ. ನಿಮ್ಗೂ ಕೂಡ ಈ ಜೋಡಿ ಇಷ್ಟನ ಕಮೆಂಟ್ ಮಾಡಿ.